ಶಿಕ್ಷಕ ಮಿತ್ರರಿಗೂ ಮಲ್ಲಿಕಾರ್ಜುನ ಮಾಡುವಂಥ ನಮಸ್ಕಾರಗಳು. ಈ ಒಂದು ತರಗತಿಯಲ್ಲಿ ಇವತ್ತು ನಾವು ತಿಳಿಸ್ಕೊಡ್ತಾ ಇರೋಂಥ ಒಂದು ವಿಷಯ ಅಂದರೆ, ಈಗಾಗಲೇ ನಾವು 2022-23ನೇ ಸಾಲಿನ ಅಂತಿಮ ಒಂದು ಘಟ್ಟದಲ್ಲಿದ್ದೀವಿ. ಎಲ್ಲ ಮಕ್ಕಳಿಗೆ ಫಲಿತಾಂಶವನ್ನು ನಾವು ಪ್ರಕಟಿಸಬೇಕಾಗಿದೆ ಹಾಗೂ ಎಲ್ಲ ಮಕ್ಕಳಿಗೂ ಪ್ರಗತಿ ಪತ್ರ ನಾವು ನೀಡಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ನಾವು ಹಂತಗಳನ್ನು ಫಾಲೋ ಮಾಡಬೇಕು, ಹಾಗೆ SI2 ಅಲ್ಲಿ ಹೇಗೆ ನಾವು ಪಾರ್ಟ್ ಬಿನ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಚಯನ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಗೂಗಲ್ ಕ್ರೋಮ್ನ ಓಪನ್ ಮಾಡಿದ ನಂತರ ಸ್ಯಾಟ್ಸ್ ಲಾಗಿನ್ ಕರ್ನಾಟಕ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಲಾಗಿನ್. ಕ್ಯಾಪ್ಷನ್ ಕೊಟ್ಟು ಲಾಗಿನ್ ಆಗಿ ಮೊದಲನೇ ಅಂತ ಅಂದರೆ ಏನು ಅಂದರೆ, ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಮೊದಲು ನಾವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ FA1, FA2, SA1, FA3, FA4 ಮತ್ತು SA2 ಇದು ಕಂಪ್ಲೀಟ್ ಆಗಿರಬೇಕು. ಇದರ ನಂತರ ನಾವು ಅಂತಿಮವಾಗಿ ಮಕ್ಕಳ ಪಾರ್ಟ್ ಬಿನ ನಾವು ಎಂಟ್ರಿ ಮಾಡ್ತೀವಿ. ಈ ಎಲ್ಲವೂ ಅಂತ ಮುಗಿದ ನಂತರ ನಾವು ಪ್ರೋಗ್ರೆಸ್ ಕಾರ್ಡನ್ನು ನಾವು ಪೂರ್ಣವಾಗಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಅಟೆಂಡೆನ್ಸ್ ಎಂಟ್ರಿ ಮಾಡೋದ್ರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಹೋಗಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಇರುತ್ತೆ. ಅಟೆಂಡೆನ್ಸ್ ಎಂಟ್ರಿ ಫಾರಮ್ ಬರುತ್ತೆ. ಅಟೆಂಡೆನ್ಸ್ ಎಂಟ್ರಿ ಫಾರಮಲ್ಲಿ ನೀವು ತರಗತಿವಾರು ಆಯ್ಕೆಯನ್ನು ಮಾಡಬೇಕು. ತರಗತಿನ ಆಯ್ಕೆ ಮಾಡಿದ ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ 2022-23 ಬರುತ್ತೆ. ಸೆಕ್ಷನ್ ಬಂದಾಗ ಇಲ್ಲಿ ಒಂದೇ ಇದ್ರೆ ಎ ಇರುತ್ತೆ, ಅಥವಾ ನಿಮ್ಗೆ ಯಾವ ಸೆಕ್ಷನ್ ಬೇಕು ಆ ಸೆಕ್ಷನ್ ಚೂಸ್ ಮಾಡಬೇಕು. ಸರ್ಚಿಗೆ ಕೊಡ್ತೀರಾ. ಸರ್ಚಿಗೆ ಕೊಟ್ಟ ನಂತರ ಈಗಾಗಲೇ ಇಲ್ಲಿ ಎಂಟ್ರಿ ಆಗಿದೆ. ಹಾಗಾಗಿ ಇದು ಡಿಸ್ಪ್ಲೇ ಈ ಅಟೆಂಡೆನ್ಸ್ ಡೇಟಾ ಈಸ್ ಆಲ್ರೆಡಿ ಫಾರ್ ಆ್ಯಡೆಡ್ ಫಾರ್ ಜೂನ್ ಅಂತ ಇದೆ. ಇದೇ ಥರ ಪ್ರತಿಯೊಂದು ತಿಂಗಳು ನಾವು ಓಪನ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ತಿಂಗಳು ಓಪನ್ ಮಾಡಿದಾಗ ಮಕ್ಕಳು ಡೀಟೇಲ್ಸ್ ಇಲ್ಲಿ ನೇಮ್ ಓಪನ್ ಆಗುತ್ತೆ. ಡೀಟೇಲ್ಸ್ ಓಪನ್ ಆದ ನಂತರ ಈಗ ಇಲ್ಲಿ ನೋಡಿ ಈ ಥರ ಡೀಟೇಲ್ಸ್ ಓಪನ್ ಆಗುತ್ತೆ. ಯಾವ್ಯಾವ ತಿಂಗಳು, ಈಗ ಏಪ್ರಿಲ್ ತಿಂಗಳಲ್ಲಿ ಒಟ್ಟು 7 ದಿವಸಗಳು ಶಾಲೆ ನಡೆದಿದೆ. 7 ದಿವಸಗಳ ಒಂದು ಹಾಜರಾತಿಯನ್ನು ನಾವು ಇಲ್ಲಿ ಕೊಟ್ಟು ಇಲ್ಲಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ತಿಂಗಳು ಸಹ ನಾವು ಇಲ್ಲಿ ಎಂಟ್ರಿ ಮಾಡಿದ ನಂತರ ನಾವು ಮುಂದಿನ ಹಂತಕ್ಕೆ ಹೋಗಬೇಕು. ಹೀಗೆ ಎಲ್ಲ ತರಗತಿಗಳು ನಾವು ಅಟೆಂಡೆನ್ಸ್ ಎಂಟ್ರಿ ಮಾಡಬೇಕು. ಈ ಅಟೆಂಡೆನ್ಸ್ ಎಂಟ್ರಿ ಮಾಡಿದ ನಂತರ ಇಲ್ಲಿ FAಗಳಿಗೆ ಬರ್ತೀವಿ. FA ಬರಬೇಕು. ಬಂದಾಗ ಇಲ್ಲಿ CCA ರಿಸಲ್ಟ್ ಫಾರಮ್ ಹೋಗ್ತೀವಿ. CCA ರಿಸಲ್ಟ್ ಫಾರಮಲ್ಲಿ ಜನರೇಟ್ ರಿಸಲ್ಟ್ ಫಾರಮ್ಸ್ ಅಂತ ಇರುತ್ತೆ. ಜನರೇಟ್ ರಿಸಲ್ಟ್ ಫಾರಮು ಇಲ್ಲಿ ಅಕಾಡೆಮಿಕ್ 22-23 ಮೀಡಿಯಮ್ ಬಂದು ಕನ್ನಡ ಇರುತ್ತೆ. ನಿಮ್ಮ ಮೀಡಿಯಮ್ ಯಾವುದು ಅಂತ ನೋಡ್ಕೊಂಡು ಅದನ್ನು ಎಂಟ್ರಿ ಮಾಡಿ. ಕನ್ನಡ ಮೀಡಿಯಮ್ ಕನ್ನಡ, ಉರ್ದು, ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಮ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಯಾವ ಒಂದು ತರಗತಿಗೆ ನೀವು ಎಂಟ್ರಿ ಮಾಡ್ತಾ ಇದ್ದೀರಿ ಅಂತ ಕೇಳುತ್ತೆ. ಎಕ್ಸಾಮ್ ಯಾವುದು, FA1, FA2, FA3, FA4, SA1, SA2 ಇದರ ಒಂದು ಆಧಾರಿತವಾಗಿ ಇಲ್ಲಿ ಕೇಳುತ್ತೆ. ಇಲ್ಲಿ FA1 ನಾವು ತೆಗೆದುಕೊಳ್ಳೋಣ. ಇಲ್ಲಿ ಗ್ರೂಪ್ ಬಂದಾಗ ಕನ್ನಡ ಮೀಡಿಯಮ್, ಕನ್ನಡ ಮತ್ತು ಇಂಗ್ಲೀಷ್ ಅಂತೇಳಿ ತೋರಿಸ್ತದೆ. ಸರ್ಚ್ಗೆ ಕೊಡಿ. ಇಲ್ಲಿ ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮು ಮತ್ತು ನಾವು ಹಿಂದೆ ಅಟೆಂಡೆನ್ಸ್ ಎಂಟ್ರಿ ಮಾಡಿದರೆ ಎಷ್ಟು % ಅವನು ಹಾಜರಾತಿ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ಗ್ರೇಡನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಎಂಟ್ರಿ ಆಗಿದೆ. ಈ ರೀತಿ ನೀವು ಸಹ ಎಂಟ್ರಿ ಮಾಡಿದ ನಂತರ ಇಲ್ಲಿ ನಾವು ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಪ್ರತಿಯೊಂದು ತರಗತಿಯು ಸಹ ನಾವು ಇದೇ ಥರ ನಾವು ಎಂಟ್ರಿ ಮಾಡಬೇಕು. ಪ್ರತಿ ತರಗತಿಯಲ್ಲಿ ಪ್ರತಿ FAಗಳು 1, 2, 3, 4 ಮತ್ತು SA1, SA2 ಇದಿಷ್ಟು ಎಂಟ್ರಿ ಮಾಡಿದ ನಂತರ ಮಾತ್ರ ನಾವು ಪ್ರೋಗ್ರೆಸ್ ಕಾರ್ಡನ್ನು ಪಡಿಬೇಕಾಗುತ್ತೆ. ಈ ಪ್ರೋಗ್ರೆಸ್ ಕಾರ್ಡನ್ನು ಪಡಿಬೇಕಂದ್ರೆ ಈ FAಗಳನ್ನು ಎಂಟ್ರಿ ಮಾಡಿದ ನಂತರ ನಾವು ಪಾರ್ಟ್ ಬಿನ ಹೇಗೆ ಎಂಟ್ರಿ ಮಾಡೋದು. ಪಾರ್ಟ್ ಬಿ ಎಂಟ್ರಿ ಮಾಡ್ಬೇಕಾದ್ರೆ ನಮ್ಮ ಎಡಭಾಗದಲ್ಲಿ SA2 ರಿಸಲ್ಟ್ ಶೀಟ್ ಅಂತ ಇದೆ, ರಿಸಲ್ಟ್ ಅಂತ ಇದೆ. ಈ SA2 ಅಲ್ಲಿ ಎಂಟ್ರಿ ಅಪ್ಗ್ರೇಡ್ ಪಾರ್ಟ್ ಬಿ ಅಂತಿದೆ. ಈ ಪಾರ್ಟ್ ಬಿನ ನಾವು ಓಪನ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಬರುತ್ತೆ. ಸ್ಟ್ಯಾಂಡರ್ಡ್ 1ನೇ ತರಗತಿ. ನೆಕ್ಸ್ಟ್ ಮೀಡಿಯಮ್ಮು ಕನ್ನಡ ಇದೆ. ಇಲ್ಲಿ SA2 ಅಂತ ಆಟೋಮೆಟಿಕ್ ಬರುತ್ತೆ. ಇದು ಒಂದೇ ಬರೋದು ಇರೋದ್ರಿಂದ SA2 ಮಾತ್ರ. ಇಲ್ಲಿ ಸರ್ಚ್ ಕೊಡ್ತೀವಿ. ಸರ್ಚಿಗೆ ಕೊಟ್ಟ ನಂತರ ಇಲ್ಲಿ ಆಲ್ರೆಡಿ ನಾವು ಎಂಟ್ರಿ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಓಪನ್ ಆಗ್ತಾ ಇಲ್ಲ. ಆಲ್ರೆಡಿ ಇದು ಎಂಟ್ರಿ ಆಗಿದೆ.
ಮತ್ತೊಂದು ಶಾಲೆ ತೆಗೆದುಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಇದು ಎಂಟ್ರಿ ಆಗಿರೋದ್ರಿಂದ ಇಲ್ಲಿ ಓಪನ್ ಆಗ್ತಿಲ್ಲ. ಕೊನೆಯಲ್ಲಿ ಇಲ್ಲಿ ನಾವು ಸಬ್ಮಿಟನ್ನು ಮಾಡಬೇಕಾಗತ್ತೆ. ಎಡಭಾಗದಲ್ಲಿ SA2 ನೋಡಬೇಕು. SA2 ರಿಸಲ್ಟ್. SA2 ಅಲ್ಲಿ ಎಂಟ್ರಿ ಅಪ್ಡೇಟ್ ಪಾರ್ಟ್ ಬಿ ಕೋ ಸ್ಕಾಲರ್ಶಿಪ್ ರಿಸಲ್ಟ್ ಅಂತೇಳಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಯರ್ ಮತ್ತು ಸ್ಕೂಲ್ ನೇಮ್ ಬಂದಿದೆ, ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಮೀಡಿಯಮ್ ಬಂದಾಗ ಯಾವ ಮೀಡಿಯಮ್ ಅಂತೇಳಿ ನಾವು ಚೂಸ್ ಮಾಡಬೇಕಾದ್ರೆ SA2 ಆಟೋ ಜನರೇಟ್ ಇಲ್ಲಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಸರಿ, ಇಲ್ಲಿ 2022-23 ಚೂಸ್ ಮಾಡಬೇಕು. ಚೂಸ್ ಮಾಡಿ ಇಲ್ಲಿ ಸರ್ಚಿಗೆ ಕೊಟ್ಟ ಸಂದರ್ಭದಲ್ಲಿ ನಮಗೆ ಸ್ಟೂಡೆಂಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸ್ಟೂಡೆಂಟ್ ಇಲ್ಲಿ ಎಂಟ್ರಿ ಶೀಟಲ್ಲಿ ಎಲ್ಲವೂ ಸಹ ಕಾಮನಾಗಿ ಸಿ ಅಂತಲೇ ಇರುತ್ತೆ. ಈ ಸಿ ಅನ್ನೋದ್ರ ಬದಲಾಗಿ ನಮಗೆ ಬೇಕಾದಂಥ ಆ ಒಂದು ಮಗುವಿನ ಒಂದು ಪ್ರಗತಿ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ಪರಿಶೀಲನೆ ಮಾಡಿ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಎಮೋಷನ್, ಸೋಷಿಯಲ್ ಸ್ಕಿಲ್ಸು, ಆರ್ಗನೈಸೇಷನ್ ಸ್ಕಿಲ್ಸು, ಸೈಂಟಿಫಿಕ್ ಸ್ಕಿಲ್ಲು, ಫೈನ್ ಆರ್ಟು, ಕ್ರಿಯೇಟಿವಿಟಿ, ಟೆಂಪರ್ಮೆಂಟು, ವ್ಯಾಲ್ಯೂಸು, ಫಿಸಿಕಲ್ ಎಜುಕೇಷನ್, ಕಂಪ್ಯೂಟರ್ ಎಜುಕೇಷನ್ನು, ಎಸ್ಸಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಮಗುವಿನ ಒಂದು ಪ್ರಗತಿ ಏನಿದೆ ಇದನ್ನು ನಾವು ಅದನ್ನು ನಾವು ಎಂಟ್ರಿ ಕೊಡಬೇಕಾಗುತ್ತೆ. ಪ್ರತಿಯೊಂದು ನಾವು ಎಂಟ್ರಿ ಕೊಟ್ಟ ನಂತರ ಈ ರೀತಿ ಪ್ರತಿಯೊಂದು ನಾವು ಆಲ್ರೆಡಿ ನಾವು ನಮ್ಮ ಒಂದು ರಿಜಿಸ್ಟರ್ ನಾವು ರೆಡಿ ಮಾಡ್ಕೊಂಡಿರಬೇಕು. ಅದನ್ನು ನಾವು ಎಂಟ್ರಿ ಕೊಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ಕೊನೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯ ಒಂದು ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಿ ಇಲ್ಲಿ ನಾವು ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಈ ರೀತಿ ಸಬ್ಮಿಟನ್ನು ಕೊಟ್ಟಂಥ ನಂತರ ನೆಕ್ಸ್ಟ್ ನಾವು ನಮಗಿಲ್ಲಿ ಪ್ರೋಗ್ರೆಸ್ ಕಾರ್ಡ್ ಇಲ್ಲಿ ನಾವು ಜನ್ರೇಟ್ ಆಗೋದನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ಅಂತ ಆ ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಜನ್ರೇಟ್ ಮಾಡಬೇಕು ಅನ್ನೋದರ ಬಗ್ಗೆ ಮುಂದಿನ ಒಂದು ಸೆಷನ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.